ರಕ್ಷಣೆ ಸಹಕಾರ ಬಾಂಧವ್ಯ ವೃದ್ಧಿಗೆ ಸೇತುವೆಯಾಗ್ತಾ ಇದೆ ಮೋದಿ ಅಮೆರಿಕ ಪ್ರವಾಸ. ಭಾರತ ಅಮೆರಿಕ ನಡುವೆ ನಡೆದಿದೆ ಮೆಗಾ ಡೀಲ್ಗಳು. ದೊಡ್ಡಣ್ಣನ ಜೊತೆ 16 ಒಪ್ಪಂದ. ಆ ಮೂಲಕ ಭವಿಷ್ಯದ ಭಾರತಕ್ಕೆ ಮೋದಿ ಮಂತ್ರ ಪಠಣೆ. ವೈಟ್ ಹೌಸ್ ನಲ್ಲಿ ಹೇಗಿದೆ ಮೋದಿ ಹವಾ? ಇಡೀ ವಿಶ್ವಕ್ಕೆ ನಮೋ ಕೊಡ್ತಿರೋ ಸಂದೇಶ ಏನು? ಇದೇ ಹೊತ್ತಿನ ವಿಶೇಷ ನಮೋರಿಕಾ. ಈ ಒಂದು ವಿಸಿಟ್ ದೊಡ್ಡ ವೇದಿಕೆಯಾಗಿ ಪರಿವರ್ತನೆ ಆಗ್ತಾ ಇದೆ. 16 ಮಟ್ಟದಲ್ಲಿ ಚರ್ಚೆಗಳು ಹಾಗೆ 16 ರೀತಿಯ ಡೀಲ್ಗಳು, ಒಪ್ಪಂದಗಳು ಆಗ್ತಾ ಇರೋದು ಅಮೆರಿಕ ಹಾಗೆ ಭಾರತದ ನಡುವೆ ಮೋದಿ ವಿಸಿಟ್ ನ ಹೆಗ್ಗಳಿಕೆಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ವೈಟ್ ಹೌಸ್ ನಲ್ಲಿ ಮೋದಿಯ ಆಗಮನದ ನಂತರ ಆತಿಥ್ಯಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ವೈಟ್ ಹೌಸ್ ನ ಮುಂಭಾಗದಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರುವುದು ಇವತ್ತು ಭಾರತದ ಹೆಮ್ಮೆಯ ತ್ರಿವರ್ಣ ಧ್ವಜ. 1 ಲಕ್ಷಕ್ಕೂ ಅಧಿಕ ಅನಿವಾಸಿ ಭಾರತೀಯರನ್ನ ಒಳಗೊಂಡಂತೆ ಮತ್ತೊಂದಷ್ಟು ಜನ ಇವತ್ತಿನ ಈ ಒಂದು ಮೋದಿ ಅವರ ವಿಸಿಟ್ ಹಾಗೆ ಇವತ್ತು ನಡೆಯಲಿರುವ ಕಾರ್ಯಕ್ರಮ ವೀಕ್ಷಣೆಗೆ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ, ಅಧಿಕೃತವಾಗಿ ರಿಜಿಸ್ಟರ್ ಮಾಡಿಕೊಂಡಿರುವ ಜನರ ಸಂಖ್ಯೆಯೇ 1 ಲಕ್ಷಕ್ಕೂ ಅಧಿಕ ಅಂತ ಹೇಳಿ. ಅದರಲ್ಲೂ ಅನಿವಾಸಿ ಭಾರತೀಯರಿಗೆ ನಮ್ಮ ದೇಶದ ಪ್ರಧಾನಿ ಅಮೆರಿಕಾದಲ್ಲಿ ಬರ್ತಾ ಇರೋದು, ಅಲ್ಲಿ ಸ್ಟೇಟ್ ವಿಸಿಟ್ ಹಾಗೆ ನಮ್ಮ ದೇಶದ ಪ್ರಧಾನಿಗೆ ಸಿಗ್ತಾ ಇರುವ ಆದರ, ಗೌರವಗಳು ಹಾಗೆ ಆಗ್ತಾ ಇರುವ ಒಪ್ಪಂದಗಳು, ಇದೆಲ್ಲವೂ ಕೂಡ ಅನಿವಾಸಿ ಭಾರತೀಯರಿಗೆ ನೋ ಡೌಟ್ ಒಂದು ರೀತಿಯ ಅವಿಸ್ಮರಣೀಯ ಕ್ಷಣಗಳು, ಹೆಮ್ಮೆಯ ಕ್ಷಣಗಳು. ಆ ಹೆಮ್ಮೆಯ ಕ್ಷಣಗಳ ಖುಷಿ ಅಲ್ಲಿ ಜಮಾಯಿಸಿರುವ ಜನರ ಮುಖದಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನು ತಮ್ಮ ಮೊದಲ ದಿನದ ಪ್ರವಾಸದ ಪ್ರಮುಖ ಘಟನಾವಳಿಗಳ ವಿಡಿಯೋವೊಂದನ್ನ ತಮ್ಮ ಟ್ವಿಟರ್ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಪ್ರಧಾನಿ ಮೋದಿ. ಜೋ ಬೈಡನ್ ಔತಣಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮ, ಬೈಡನ್ ದಂಪತಿಗೆ ಕೊಟ್ಟ ಗಿಫ್ಟ್ಗಳ ಬಗ್ಗೆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಪ್ರಧಾನಿ ಮೋದಿ ಅವರು ಪಾಲ್ಗೊಳ್ಳಲಿರುವ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಆ ಕ್ಷಣಕ್ಕೋಸ್ಕರವೇ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ವೈಟ್ ಹೌಸ್. ಹಾಗಾದ್ರೆ ಸದ್ಯಕ್ಕಾಗ್ತಾ ಇರುವ ಡೆವಲಪ್ಮೆಂಟ್ಸ್ ಏನು, ಮುಂದಾಗಲಿರುವ ಘಟನಾವಳಿಗಳೇನು, ಇದರ ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನ್ಯೂಸ್ ಡೆಸ್ಕ್ ನಿಂದ. ರಾಘವೇಂದ್ರ ಗುಡಿ, ಅನಿವಾಸಿ ಭಾರತೀಯರು ಸೇರಿದಂತೆ ಭಾರತೀಯರು ಕೂಡ ಕಾದು ನಿಂತಿದ್ದಾರೆ. ಯಾವ ರೀತಿ ಇರುತ್ತೆ ಇವತ್ತಿನ ಪ್ರಧಾನಿ ಮೋದಿ ಅವರ ಅಮೆರಿಕಾದ ಭೇಟಿ ಹಾಗೆ ಅಲ್ಲಿ ನಡೆಯಲಿರುವ ಘಟನಾವಳಿಗಳು ಅಂತ ಹೇಳಿ, ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಇನ್ನು ಮುಂದೆ ಅಂತ ಹೇಳಿ? ಸ್ಮಿತಾ, ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದಂಥ ಚರ್ಚಿಲ್ ಜೊತೆಗೆ ಇಸ್ರೇಲ್ನ ಪ್ರಧಾನಿಯಾಗಿದ್ದಂಥ ನೆತಾನ್ಯಾಹು ಇವರಿಬ್ಬರನ್ನ ಹೊರತುಪಡಿಸಿದರೆ ಮತ್ತೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲೀಡರ್ಸ್ಗಳು ಅಥವಾ ಪ್ರಧಾನಿಗಳಿರಬಹುದು ಅಮೆರಿಕ ಸಂಸತ್ತನ್ನ 2 ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಉದ್ದೇಶಿಸಿ ಮಾತನಾಡಿದಂಥ ಉದಾಹರಣೆಗಳು ತೀರಾ ಕಡಿಮೆ ಅಂತ ಹೇಳ್ಬೋದು. ಅಂತ ಒಂದು ಅವಕಾಶ ಮತ್ತೊಂದು ಬಾರಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಕಳೆದ ಬಾರಿ ಅಮೆರಿಕ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು 2 ಸಂಸತ್ತನ್ನ ಉದ್ದೇಶಿಸಿ ಭಾಷಣವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನ. ಸಾಕಷ್ಟು ಜನ ಮೋದಿ ಅವರ ಆಟೋಗ್ರಾಫ್ ಅನ್ನ ತೆಗೆದುಕೊಳ್ಳೋಕೆ ಬರುವಂತದ್ದು, ಅಲ್ಲಿರ್ತಕ್ಕಂಥ ಸಂಸದರು, ಅಲ್ಲಿರ್ತಕ್ಕಂಥ ರಿಪ್ರೆಸೆಂಟೇಟಿವ್ಸ್. ಈ ಬಾರಿ ಕೂಡ ಅಂದ್ರೆ ಪಕ್ಷಾತೀತ ಎರಡೂ ಪಕ್ಷಗಳು ಯಾವುದೇ ವಿರೋಧ ಇಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಇನ್ವಿಟೇಷನ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರು ಇವತ್ತು ಅಲ್ಲಿಯ ಉಭಯ ಸಂಸತ್ತನ್ನ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾ ಇದ್ದಾರೆ. ಆ ಭಾಷಣದ ಬಗ್ಗೆ ಸದ್ಯ ಎಲ್ಲರ ಗಮನ ಇರತಕ್ಕಂಥದ್ದು ಇದು ಒಂದು ಅಂಶ. ಅದಕ್ಕಿಂತ ಮುಂಚಿತವಾಗಿ ಈಗ ಸದ್ಯ ವೈಟ್ ಹೌಸ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಆಗಮಿಸಿದ್ದಾರೆ. ಅಲ್ಲಿ ಇವತ್ತು ಅಮೆರಿಕ ಅಧ್ಯಕ್ಷರಾಗಿರ್ತಕ್ಕಂಥ ಜೋ ಬೈಡನ್ ಅವರ ಜೊತೆಯಲ್ಲಿ ದ್ವಿಪಕ್ಷೀಯವಾಗಿರ್ತಕ್ಕಂಥ ಅತ್ಯುನ್ನತ ಮಟ್ಟದ ಮಾತುಕತೆ ಕೂಡ ಇವತ್ತು ನಡೀತಾ ಇರತಕ್ಕಂಥದ್ದು. ಆ ಒಂದು ಮಾತುಕತೆಯ ವೇಳೆಯಲ್ಲಿ ಸಾಕಷ್ಟು ವಿಷಯಗಳ ಪ್ರಸ್ತಾಪ ಆಗುತ್ತೆ. ಪ್ರಮುಖವಾಗಿ ನೋಡಿದಾಗ
ನೋಡೋದಾದ್ರೆ ರಕ್ಷಣೆ ಇರ್ಬೋದು, ಬಾಹ್ಯಾಕಾಶ ಇರ್ಬೋದು, ಆರೋಗ್ಯ ವ್ಯವಸ್ಥೆ ಸಂಬಂಧಪಟ್ಟ ಆಗಿರ್ಬೋದು, ಕೃಷಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿರ್ಬೋದು, ಮತ್ತೆ ಭದ್ರತೆ, ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಇರ್ಬೋದು. ಯಾಕಂದ್ರೆ ಈಗ ಕ್ವಾಡ್ ಮೆಂಬರ್ ಆಗಿದ್ರು ಕೂಡ ಭಾರತ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಿಲಿಟರಿ ಅಲಯನ್ಸ್ ನಲ್ಲಿ ಅಮೆರಿಕ ಜೊತೆಯಲ್ಲಿ ಇಲ್ಲ. ಹಾಗಿದ್ದಾಗಿ ಸಹಿತ ಇವತ್ತು ಭಾರತಕ್ಕೆ ಎರಡು ಪ್ರಮುಖವಾಗಿರ್ತಕ್ಕಂಥ ಶತ್ರು ರಾಷ್ಟ್ರಗಳಿದ್ದಾವೆ, ಚೀನಾ ಮತ್ತೆ ಪಾಕಿಸ್ತಾನ. ಎರಡರ ಬಳಿಯಲ್ಲೂ ಕೂಡ ಅಣ್ವಸ್ತ್ರ ಇರತಕ್ಕಂಥದ್ದು. ಹೀಗಾಗಿ ಭಾರತ ಭವಿಷ್ಯದ ದೃಷ್ಟಿಯಿಂದ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗಲೂ ಕೂಡ ಚೈನಾದ ಬೆಳವಣಿಗೆ ನೇರವಾದಂತಹ ದುಷ್ಪರಿಣಾಮವನ್ನು ಅಮೆರಿಕದ ಮೇಲೆ ಈಗ ಆಲ್ರೆಡಿ ಬೀರೋದಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಮೆರಿಕ ಚೀನಾವನ್ನ ಕೂಡ ಕಟ್ಟಿ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಭಾರತದ ಅವಶ್ಯಕತೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಂಡು ಬರ್ತಾ ಇರೋದು. ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತವೆ. ಭಯೋತ್ಪಾದನೆಯನ್ನು ಹೇಗೆ ನಿಗ್ರಹ ಮಾಡಬೇಕು, ಇವತ್ತು ಕ್ರಾಸ್ ಬಾರ್ಡರ್ ಟೆರರಿಸಂ ಇರಬಹುದು ಅಥವಾ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಇವತ್ತು ಕೂಡ ನಡೀತಿರ್ತಕ್ಕಂಥ ಉಗ್ರ ಶಿಬಿರಗಳಿರ್ಬೋದು, ಜೊತೆಗೆ ಅವರ ಬಳಿಯಲ್ಲಿ ಇರ್ತಕ್ಕಂಥ ಅಣ್ವಸ್ತ್ರ ಅದು ಕೂಡ ಯಾವುದೇ ಉಗ್ರರ ಕೈಗೆ ಸಿಗದ ಹಾಗೆ ಹೇಗೆ ತಡೆಗಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಚರ್ಚೆಗಳು ಇವತ್ತು ಆಗುತ್ತೆ. ಆದರೆ ಪ್ರಮುಖವಾಗಿ ಇವತ್ತು ಭಾರತ ಮತ್ತು ಅಮೆರಿಕದ ಮಧ್ಯದಲ್ಲಿ ಆಗ್ತಿರ್ತಕ್ಕಂಥ ಚರ್ಚೆಗಳು ಅಂದ್ರೆ ಎರಡೂ ದೇಶಗಳಿಗೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ತಳಹದಿಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಆಗುವಂತ ಒಪ್ಪಂದಗಳು ಆ ಬಗ್ಗೆ ಕೂಡ ಸಾಕಷ್ಟು ಗಮನವನ್ನು ಹರಿಸಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದಾಗ ಮತ್ತೊಂದು ಕಡೆಯಿಂದ ಇವತ್ತು ಕೂಡ ಅವರು ಭಾರತೀಯ ಮೂಲದವರ ಜೊತೆಯಲ್ಲಿ ಮಾತುಕತೆಯನ್ನ ಆಡ್ತಾರೆ. ಭಾರತೀಯ ಮೂಲದವರನ್ನ ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಕೂಡ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಸಂಜೆ ವೇಳೆಗೆ ಔತಣಕೂಟ ಇವತ್ತು ಇದೆ. ಔತಣಕೂಟವನ್ನ ಸ್ವತಃ ಜೋ ಬೈಡನ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಗಾಗಿ ಇಟ್ಟುಕೊಂಡಿರ್ತಕ್ಕಂಥದ್ದು. ಅಲ್ಲಿ ಗಣ್ಯಾತಿ ಗಣ್ಯರು, ಅಮೆರಿಕದಲ್ಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು, ಅವರು ಹಾಲಿವುಡ್ ಸ್ಟಾರ್ಸ್ ಇರ್ಬೋದು, ಉದ್ಯಮಿಗಳಿರ್ಬೋದು, ಅನಿವಾಸಿ ಭಾರತೀಯರಿರ್ಬೋದು, ಅಥವಾ ಅಮೆರಿಕದವರೇ ಆಗಿರ್ತಕ್ಕಂಥವ್ರು ಇರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಮೆನ್ಯೂ ಕೂಡ ಸಿದ್ಧವಾಗಿರ್ತಕ್ಕಂಥದ್ದು. ಹೆಚ್ಚಾಗಿ ಅಲ್ಲಿ ವೆಜಿಟೇರಿಯನ್ ಫುಡ್ ಅನ್ನೇ ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವೆಜಿಟೇರಿಯನ್ ಆಗಿರೋ ಕಾರಣದಿಂದಾಗಿ ಹೆಚ್ಚಾಗಿ ಅದು ಮಿಲೆಟ್ ಬೇಸ್ಡ್ ಆಗಿರ್ತಕ್ಕಂಥ ಫುಡ್ ಅನ್ನ ಮಾಡಿರ್ತಕ್ಕಂಥದ್ದು. ಇನ್ನು ಕಾಕ್ಟೇಲ್ ಪಾರ್ಟಿ ಕೂಡ ಇರುತ್ತೆ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮದ್ಯವನ್ನು ಸ್ವೀಕಾರ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಆಗಿದ್ದಾಗಿಯೂ ಸಹಿತ ಯಾರು ಸ್ವೀಕಾರ ಮಾಡ್ತಾರೆ ಅಂತವರಿಗಾಗಿ ವಿಶೇಷವಾಗಿರ್ತಕ್ಕಂಥ ಮದ್ಯದ ವ್ಯವಸ್ಥೆಯನ್ನ ಕೂಡ ಇವತ್ತು ವೈಟ್ ಹೌಸ್ ನಲ್ಲಿ ಮಾಡಲಾಗಿದೆ. ಹೀಗಾಗಿ ಒಟ್ಟಾರೆ ಇವತ್ತಿನ ಇಡೀ ದಿನ ಇದೆಯಲ್ಲ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರೋದು. ಅದು ರಾಜತಾಂತ್ರಿಕವಾಗಿರ್ಬೋದು, ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ ಇರಬಹುದು, ಅಥವಾ ಅಮೆರಿಕ ಮತ್ತೆ ಭಾರತದ ಮಧ್ಯದ ಒಂದು ಸಂಬಂಧದ ವೃದ್ಧಿ ವಿಚಾರಕ್ಕೆ ಇರಬಹುದು. ಹೀಗಾಗಿ ಸದ್ಯ ಇಡೀ ವಿಶ್ವದ ದೃಷ್ಟಿ ಆತ ನೆಟ್ಟಿರತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ.